ಮತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿದಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ಎಲ್ಲ ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವರೇ ಎಲ್ಲ. ಕಾಂಗ್ರೆಸ್ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಇಲ್ಲಿ ಯಡಿಯೂರಪ್ಪ ಕೊಳ್ಳಾರದ ಮಂತ್ರಿ ಆಗ್ಯಾರ ಯಾರು? ಯಡಿಯೂರಪ್ಪಗೂ ಎಲ್ಲ ರೊಕ್ಕ ಕೊಟ್ಟೆ ಮಂತ್ರಿ ಆದವ್ರು ಒಂದು 15 ಮಂದಿ ಅದಾರ. ರಾತ್ರಿ ಲಿಸ್ಟ್ ಚೇಂಜ್ ಮಾಡಿ ಮಾಡ್ಯಾರ. ನಾವೇನು ಯಡಿಯೂರಪ್ಪ ಮೊದಲೇ 2ನೇ ಸಲ ಆಗಾಗ ಪಾಪ ಹೈಕಮಾಂಡದವ್ರು ಕಳಿಸಿದ ಲಿಸ್ಟ್ ಬೇರೆ. ಇಲ್ಲಿ ರಾತ್ರಿ 3-4 ತನಕ ರೊಕ್ಕ ಕಲೆಕ್ಷನ್ ಮಾಡಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ರಾತ್ರಿ ಚೇಂಜ್ ಆದವ್ರೆ ಲಿಸ್ಟ್ನಾಗ. This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al-Sharia Group of Institutions, and by Ideal with G. ಕಾಂಗ್ರೆಸ್ ಒಂದು ಗುಂಡಾಗಳ ಗೂಡಾಗಿದೆ. ಆ ಪದಾಧಿಕಾರಿಗಳು ಗುಂಡಾಗಳು, ಸರ್ಕಾರದಲ್ಲಿ ಗುಂಡಾಗಳು ಮತ್ತು ಸೀನಿಯರ್ ಏನು ಲೀಡರ್ಸ್ ಇದ್ದರು ಎಲ್ಲರಿಗೂ ಅಲಕ್ಷ್ಯ ಮಾಡಿ ಒಂದು ಹೊಸ ಗುಂಡಾ ರಾಜ್ಯವನ್ನು ಗುಂಡಾ ಸಚಿವ ಸಂಪುಟ ಅಂತ ಹೇಳಲಿಕ್ಕೆ ಏನು ಅಡ್ಡಿ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿದಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ವಿಜಯನಂದ ಕಾಶ್ಯಪ್ನವರು ಕೂಡ ಕೊಟ್ಟಿದ್ದಾರೆ. ಅನೇಕ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆ ಟೈಪ್ ಎಲ್ಲ ಮಾಡಿದ್ರು ಅನ್ನೋದು. ಎಲ್ಲ ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತೇಳಿ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವರೇ ಎಲ್ಲ. ಈಗ ಯಶವಂತರೇಗೌಡರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು CS ನಾಡಗೌಡರು ಕೂಡ ಸಚಿವ ಸ್ಥಾನ ಸಿಗಲಾರ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇವೆಲ್ಲ ರಾಜೀನಾಮೆ ಕೊಡೋದೆಲ್ಲ ನಾಟಕ ಇದು. ಅವೆಲ್ಲ ಧೈರ್ಯ ಮಾಡೋದು ನಾಟಕ. ಒಂದು ಶಾಸಕನಾಗೋದೇ ದೊಡ್ಡ ದುಸ್ತರ. ಸುಮ್ಮನೆ ಏನೋ ಅಂಜಿಕೆ ಹಾಕ್ಲಿಕ್ಕೆ ಮಾಡ್ತಾರೆ. ಅದೇನಿಲ್ಲ. ಇನ್ನು 2 ದಿವಸನಾಗ ರಾಹುಲ್ ಗಾಂಧಿಯವರು ಮನವೊಲಿಸಿದ್ರು, ದೂರವಾಣಿ ಮೂಲಕ ಮಾತಾಡಿದರು. ಪ್ರಿಯಾಂಕಾ ವಾಡ್ರಾ ಅವರು ಸಹಿತ ಮಾತಾಡಿದ್ರು. ಅಲ್ಲಿಂದ ಖರ್ಗೆ ಅವರು ಸಹಿತ ಒದರಿದ್ರು. ಅದಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಸೋನಿಯಾ ಗಾಂಧಿಯವ್ರನ್ನ ಭಾಳ ನಂಬಿದ್ದೇನೆ. ಕಾಂಗ್ರೆಸ್ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಅದು ಕಾಂಗ್ರೆಸ್ಸಿನ ರಕ್ತ ಅಥವಾ ಗಟರ ರಕ್ತ ಹೊರತಿಲ್ಲ. ಆದರೂ ನಾನು ನನ್ನ ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟು ವಾಪಸ್ ತೊಗೊಂಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ. ಇದೇ ಸ್ಟೇಟ್ಮೆಂಟ್ ಬರ್ತೈತಿ. ಯಾರು ಒಬ್ಬರು ರಾಜೀನಾಮೆ ಕೊಡೋದಿಲ್ಲ. ಅಷ್ಟು ಧೈರ್ಯ ತಾಕತ್ತು ಯಾರಿಗೂ ಇಲ್ಲ. ಅಲ್ಲ, ಈಗ ನಮ್ಮ ಜಿಲ್ಲೆಗೆ ಏನಂದರೆ 2 ಸಚಿವ ಸ್ಥಾನ ಬೇಕು ಅಂತೇಳಿ ಹೇಳಿದರು. ಆದರೆ ಈ 2 ಸಚಿವ ಸ್ಥಾನ ಮತ್ತು ತಪ್ಪಲಿಕ್ಕೆ MB ಪಾಟೀಲ್ ಕಾರಣ ಅಂತ ಇಬ್ಬರು ಕೂಡ ಅಸಮಾಧಾನ ನೇರವಾಗಿಯೇ ವ್ಯಕ್ತ. ನೋಡ್ರಿ, ಆಂತರಿಕವಾಗಿ ಅವ್ರದ್ದು ಏನು ಜಗಳಿದ್ದೋ ಗೊತ್ತಿಲ್ಲ. MB ಪಾಟೀಲ್ರು ಪ್ರಭಾವಿ ರಾಜಕಾರಣಿಗಳು. ಅವ್ರು ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಕಾಫಿ ಹಿಡಿದು ಅವ್ರು ರಾತ್ರಿ ರೂಮಿನ ಬಾಡಿಗೆ ಸಹಿತ ಕೊಡ್ತಾರೆ ಬೆಂಗಳೂರಿಗೆ ಬಂದ್ರೆ. ಮತ್ತು MB ಪಾಟೀಲ್ ಮಾಡಲಾರ್ದ ನಾನು ಕಾಂಗ್ರೆಸ್ ಯಾರು ಮಾಡಬೇಕು? ಅವ್ರನ್ನ ಇವೇನು ಶಿವಾನಂದ ಹಚ್ಚೋಡೋದು ಮಾಡಿದ್ದಿದ್ರಲ್ಲ, ಇವ ತಾನೇ ತಿನ್ನೋ ಹೈಕಮಾಂಡ್ಗೂ ಕೊಡೋಲ್ಲ, ಯಾರಿಗೂ ಅಲ್ಲ. ಮೊನ್ನೆ APMC ಮಿನಿಸ್ಟರ್ ಇದ್ದಲ್ಲ, ಅವನಿಗೆ ಸಾಲ್ತಿದ್ದಿಲ್ಲ. ಇನ್ನು DK ಶಿವಕುಮಾರ್ ಎಲ್ಲಿ ಕೊಡಬೇಕು, ರಾಹುಲ್ ಗಾಂಧಿ. ಹೀಗಾಗಿ MB ಪಾಟೀಲ್ ಪ್ರಭಾವಿಗಳು ಅದಾರೆ ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಅವರು ತನು ಮನ ಧನದಿಂದ 3 ಮಂದಿ ಕಾಂಗ್ರೆಸ್ ಹೈಕಮಾಂಡದ ಗಿರೇಕಿಗಳು. ಒಂದು KJ ಜಾರ್ಜು, DK ಶಿವಕುಮಾರ್, MB ಪಾಟೀಲ್. ಮತ್ತು MB ಪಾಟೀಲ್ ಪ್ರಭಾವಿ ಆಗೋರೆ. ಮತ್ತು ಇವರೆಲ್ಲ ಪುಕ್ಸಟ್ಟೆ ತಿಂದು ಅವರಿಗೂ ಕೊಡಬೇಕಿಲ್ಲ ಮ್ಯಾಗ. ಅದೇ ಕೊಟ್ಟಿಲ್ಲ ಅಂತ. ಈಗ BJP ಒಳಗೆ ಮ್ಯಾಗೇನೂ ಇಲ್ಲ ರೊಕ್ಕದ ವ್ಯವಹಾರ. ಇಲ್ಲಿ ಯಡಿಯೂರಪ್ಪ ಕೊಳ್ಳಾರದ ಮಂತ್ರಿ ಆಗ್ಯಾರ ಯಾರು? ಯಡಿಯೂರಪ್ಪಗೂ ಎಲ್ಲ ರೊಕ್ಕ ಕೊಟ್ಟೆ ಮಂತ್ರಿ ಆದವ್ರು ಒಂದು 15 ಮಂದಿ ಅದಾರ. ರಾತ್ರಿ ಲಿಸ್ಟ್ ಚೇಂಜ್ ಮಾಡಿ ಮಾಡ್ಯಾರ. ನಾವೇನು ಯಡಿಯೂರಪ್ಪ ಮೊದಲೇ 2ನೇ ಸಲ ಆಗಾಗ ಪಾಪ ಹೈಕಮಾಂಡದವ್ರು ಕಳಿಸಿದ ಲಿಸ್ಟ್ ಬೇರೆ. ಇಲ್ಲಿ ರಾತ್ರಿ 3-4 ತನಕ ರೊಕ್ಕ ಕಲೆಕ್ಷನ್ ಮಾಡಿ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಆದಿಯಾಗಿ ಎಲ್ಲರೂ ರಾತ್ರಿ ಚೇಂಜ್ ಆದವ್ರೆ ಲಿಸ್ಟ್ನಾಗ. ಈಗ ಬೊಮ್ಮಾಯಿರು ಭಾಳ ತಾರೀಫ್ ಮಾಡ್ತಾರೆ ಯಡಿಯೂರಪ್ಪನ. ಯಾಕಂದ್ರೆ ಪಾಪ ಅವ್ರ ಮಗನೂ MLA ಮಾಡಬೇಕಾಗಿತ್ತು. ಅದಕ್ಕೆ ಬೊಮ್ಮಾಯಿರು ಏನು ಹೇಳಿದ್ರು, ಬಸನಗೌಡನ ತೊಗೊಂಡವರು ಯಡಿಯೂರಪ್ಪ ಸಂಬಂಧಿ ಇಲ್ಲ ಬೊಮ್ಮಾಯಿ ಅವರೇ. ನೀವು ನಿಮ್ಮ ಲಿಸ್ಟೇ ಇರಲಿಲ್ಲ ಗೃಹ ಮಂತ್ರಿ ಆಗಾಗ. 3 ಗಂಟೆಗೆ ನಿಮ್ಮದು ಲಿಸ್ಟ್ ಚೇಂಜ್ ಆಯಿತು. ಏನು ಯಡಿಯೂರಪ್ಪನ ಮಗ ವಿಜೇಂದ್ರಗೇನು ಮುಟ್ಟು ಓಕೆ
ಪೇಡ್ ಅಂಥೇಳಿ ಸಿಕ್ಕ ಹೊಡೆದು ಬಂದ ಕೂಡಲೇ ನೀವು ಮಂತ್ರಿ ಆಗಿರಿ. ಅದಕ್ಕೆ ಯಡಿಯೂರಪ್ಪನಿಂದ ನಾವೇನು ಆಗಿಲ್ಲೇನು. ನಿಮ್ಮ ಪ್ರೀತಿ ವಿಶ್ವಾಸ ಇದ್ರೆ ಯಡಿಯೂರಪ್ಪ ನೇತೃತ್ವದಾಗ ಇರ್ರಿ. ಅಲ್ಲ ಅಂದ್ರೆ ಕಾಂಗ್ರೆಸ್ನಲ್ಲಿ ಯಾರಿಗೆ ನಮ್ಮ ಜಿಲ್ಲೆ ಯಾರು ಸಿಕ್ಕಿಲ್ಲ ಅಂದ್ರೆ ಅವ್ರು ಪೇಮೆಂಟ್ ಮಾಡಿಲ್ಲ ಅಂತಲೇ ಸಿಕ್ಕಿಲ್ಲ ಅಂತ. ಪೇಮೆಂಟ್ ಮಾಡಿಲ್ಲ ಪಾಪ. ಪೇಮೆಂಟ್ ಮಾಡಿ ಅಷ್ಟು ಎಂ ಬಿ ಪಾಲ್ಡ್ರಷ್ಟು ಪೇಮೆಂಟ್ ಮಾಡೋ ತಾಕತ್ತಿಲ್ಲ. ಅಲ್ಲ ತಾಕತ್ತಲ್ಲ, ಎಂ ಬಿ ಪಾಲ್ಡ್ರಕ್ಕಿಂತ ಹೆಚ್ಚು ಆಸ್ತಿ ಐತಿ ಇಲ್ಲಿ ನಮ್ಮ ಹಚ್ಚಡೋದು ಮತ್ತು ಯಶವಂತರಾವ್ ಇಬ್ಬರು ಏನು ಬಡವರಿಲ್ಲ, ಕೊಡು ಮನಸ್ಸಲ್ಲ. ಎಂ ಬಿ ಪಾಲ್ಡ್ ಕೊಡುಗೈ ದಾನಿ ಅದಾರ. ಅದಕ್ಕೆ 100 ರೂಪಾಯಿದಾಗ 75 ರೂಪಾಯಿ ಖರ್ಚು ಮಾಡೋರು ಅದಾರ. ಇವ್ರು ಕರ್ಡ್ 100ಕ್ಕೆ 100 ತಾಮೆ ಇಟ್ಕೊಂಡು ಬರೀ ಸೋನಿಯಾ ಗಾಂಧಿ ಒಂದು 15 ರೂಪಾಯಿ ಹಾರ ಹೋಗಿ ಗಿರಿಕೆಗಳು ಇವ್ರನ್ನ ಹೆಂಗೆ ಮಂತ್ರಿ ಮಾಡ್ತಾರೆ ರೀ? This video is sponsored by Mahalakshmi Jewelers, Mannur Multi-Speciality Hospital, KBN University, Royal PU College of Science and Commerce, Imran Silk House, Al Sharia Group of Institutions, and by Ideal with G.